ಸರ್ ನಾನು ನೆನ್ನೆ ಚೆಕ್ ಮಾಡಿ ನೋಡುವಾಗ ಎಲ್ಲೋ ಇನ್ವಾಯ್ಸು ಕರೆಕ್ಟಾಗೇ ಇದೆ. ಬಟ್ ಆದ್ರೆ ನವೆಂಬರ್ ಮಂತಲ್ಲಿ 2 lakhs ಪೇಮೆಂಟ್ ಮತ್ತೆ ಡಿಸೆಂಬರ್ ಮಂತಲ್ಲಿ 1.5 lakhs ಪೇಮೆಂಟ್ ಮಾಡಿದ್ರಲ್ಲ, ಆ 2 ಪೇಮೆಂಟ್ ಇನ್ವಾಯ್ಸ್ ಅಂಡ್ ಬಿಲ್ಸ್ ಯಾವುದೂ ಇಲ್ಲ ಸರ್. ಹೌದಾ? ಇಲ್ವಲ್ಲ, ಆ ಥರ ಎಲ್ಲ ಏನು ನಡೆದಿರಲ್ಲ. ಯಾವುದೇ ಪೇಮೆಂಟ್ ಮಾಡಿದ್ರು ಇನ್ವಾಯ್ಸ್ ಮಾಡಿರ್ತಾರೆ. ಒಂದ್ ನಿಮಿಷ ಇರಿ, ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಹಲೋ ಹೇಳಿ ಸರ್. ಬೇಗ ಬಾ, ಇನ್ನು 10 ನಿಮಿಷದಲ್ಲಿ ಇಲ್ಲಿ ಇರಬೇಕು. ಸರಿ ಸರಿ, ಬೇಗ ಬಾ. ಸರಿ, ಫೋನ್ ಇಡ್ತೀನಿ. ಇಲ್ಲಮ್ಮ, ಒಂದು ಸಣ್ಣ ತಪ್ಪು ನಡೆದೋಗಿದೆ. ಇನ್ನು 10 ನಿಮಿಷದಲ್ಲಿ ನನ್ನ ಮ್ಯಾನೇಜರ್ ಬಂದ್ಬಿಡ್ತಾರೆ. ನೀವು ಕೇಳಿದ ಇನ್ವಾಯ್ಸ್, ಬಿಲ್ ಎಲ್ಲನೂ ನಿಮ್ಮ ಕೈ ಕೊಟ್ಬಿಡ್ತೀನಿ. ಓಕೆ ಸರ್, ನಾನು ವೇಟ್ ಮಾಡ್ತೀನಿ. ಸರಿಮಾ. ಇದೇ ಸರಿಯಾದ ಸಂದರ್ಭ. ಅವಳ ಹತ್ರ ಕೇಳ್ಬಿಡ್ಲಾ? ನಾನು ಕೇಳಿದ್ರೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ? ಸರಿ, ಒಂದ್ಸಲ ಕೇಳಿ ನೋಡೋಣ. ಭವಾನಿ ಸರ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳೋದಕ್ಕೆ ಒಂದ್ ಸ್ವಲ್ಪ ಹಿಂಜರಿಕೆ ಆಗ್ತಿದೆ. ಹೌದಾ ಸರ್? ಏನ್ ವಿಷಯ ಸರ್? ಹೇಳಿ ಸರ್. ಅದೇನಿಲ್ಲಮ್ಮ, ಅದು ಹೇಗೆ ಹೇಳೋದು? ಹೇಳಿದ್ರೆ ನೀನು ತಪ್ಪಾಗಿ ತಿಳ್ಕೋಬಾರ್ದು, ಅದಕ್ಕೆ ನಾನು ಯೋಚಿಸ್ತಾ ಇದ್ದೀನಿ. ಓ ಸರ್, ನೀವ್ ಏನಂತ ಹೇಳಿದ್ರೆ ತಾನೇ ಸರಿಯಾ ತಪ್ಪ ಅಂತ ಗೊತ್ತಾಗೋದು. ನೀವ್ ಏನಂತ ಹೇಳಿ ಸರ್, ನಾನ್ ತಪ್ಪು ತಿಳ್ಕೊಳಲ್ಲ. ಅದೇನೂ ಇಲ್ಲಮ್ಮ, ನಾವು ಇಬ್ರು ಪ್ರಿಯಾ ಬಂದ್ರು ಅನ್ಸತ್ತೆ. ನಾನು ಹೋಗಿ ನೋಡ್ಬರ್ತೀನಿ. ಸರ್, ಸಾರಿ ಸರ್. ಮೊದಲು ಒಳಗಡೆ ಬನ್ನಿ. ನಡೀರಿ. ಪ್ರಿಯಾ, ಇನ್ವಾಯ್ಸ್ ಎಲ್ಲ ರೆಡಿನಾ? ಸರ್, ಎಲ್ಲ ರೆಡಿ ಆಗಿದೆ ಸರ್. ಸಾರಿ ಸರ್, ಈ ಇನ್ವಾಯ್ಸ್ ಎಲ್ಲ ಅಕೌಂಟ್ಸ್ ಅಲ್ಲಿ ಮಹೇಶೇ ಸರ್ ಚೆಕ್ ಮಾಡುದು. ಲುಕ್ ಪ್ರಿಯಾ, ಕಾರಣ ಎಲ್ಲ ಹೇಳ್ತಾ ಇರಬೇಡಿ. ಇದು ನೋಡ್ಕೋಬೇಕಾಗಿರೋದು ನಿಮ್ ಕರ್ತವ್ಯ. ಸಾರಿ ಸರ್, ನನ್ ತಪ್ಪೆ. ಇನ್ ಮುಂದೆ ಯಾವ ಇಶ್ಯೂ ಬಾರದೆ ನೋಡ್ಕೋತೀನಿ ಸರ್. ಓಕೆ, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ತರ ಮಿಸ್ ಆಯ್ತು ಅಂದ್ರೆ ಸರಿ ಇರೋದಿಲ್ಲ. ಹುಷಾರ್. ಇಲ್ಲ ಸರ್, ಇಲ್ಲ ಸರ್, ಯಾವ್ದು ಮಿಸ್ ಆಗಲ್ಲ. ಇನ್ ಮುಂದೆ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ ಸರ್. ಅದನ್ನ ಭವಾನಿ ಕೊಡಿ. ಇವಾಗೆಲ್ಲಾನು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ ಸರಿ, ನೀವು ಹೊರಡಿ. ಭವಾನಿ, ಒಂದ್ಸ ಎಲ್ಲ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಸರ್, ಆಫೀಸ್ಗೆ ಹೊರಡ್ತೀನಿ ಸರ್. ಹೊರಡಿಮಾ, ನೀವು ಕೂತ್ಕೊಳ್ಳಿ. ಭವಾನಿ, ಎಲ್ಲ ಚೆಕ್ ಮಾಡಿದ್ರ? ಸರಿಯಾಗಿದ್ಯಾ? ಎಲ್ಲಾನು ಸರಿಯಾಗೇ ಇದೆ ಸರ್. ಸರ್, ನೀವೇನೋ ಹೇಳ್ಬೇಕಂತ ಹೇಳಿದ್ರಲ್ಲ, ಏನ್ ಸರ್ ಅದು? ಹೌದಮ್ಮ, ಅದು ಒಂದು ಮುಖ್ಯವಾದ ವಿಷಯ. ಸುತ್ತಿ ಬಳಸಿ ಎಲ್ಲ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ. ಏನು ಅಂತ ಗೊತ್ತಿಲ್ಲ. ನೆನ್ನೆ ನೈಟ್ ನಿಮ್ಮ ಹತ್ರ ಮಾತಾಡಿದ ಮೇಲೆ ನಿದ್ದೆನೇ ಬರ್ಲಿಲ್ಲ. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ತರ ಯಾರ ಬಗ್ಗೆನೂ ನಾನು ಯೋಚನೆ ಮಾಡ್ದವನೇ ಅಲ್ಲ. ಇದನ್ನ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗತ್ತೆ. ಸರಿ, ನಾನೊಂದು ಕೇಳಲಾ? ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣವಾ? ಸರ್, ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಹೀಗೆಲ್ಲ ಕೇಳಿದ್ರು ಅನ್ಕೋಬೇಡಿ. ಮನ್ಸಲ್ಲೇ ಒಂದಿಟ್ಕೊಂಡು ನನ್ನಿಂದ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಗೆ ನೇರವಾಗಿ ಹೇಳ್ಬೇಕು ಅಂತ ಹೇಳ್ಬಿಟ್ಟೆ. ಸರ್, ಇದೆಲ್ಲ ಸರಿನೇ ಬರಲ್ಲ ಸರ್. ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಕ್ಕಾಗಲ್ಲ ಸರ್. ಆದ್ರೂ ಕೂಡ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಯಾಕಮ್ಮ, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಏನೇ ಇದ್ರು ಹೇಳು. ಸರ್, ಇಲ್ಲ ಸರ್, ಇದ್ರೂ ಕೂಡ ಹೇಗ್ ಸರಿ ಬರುತ್ತೆ ಸರ್? ಐ ಆಮ್ ವೆರಿ ಸಾರಿ ಸರ್. ಇಲ್ಲಿ ನೋಡು ಭವಾನಿ, ನನ್ನ ಹೆಂಡತಿ ಸತ್ತು ಇಷ್ಟೊಂದು ವರ್ಷ ಆಯ್ತು. ನನಗೆ ಯಾರ ಮೇಲೂ ಇಷ್ಟ ಆಗಿರ್ಲಿಲ್ಲ. ಆದ್ರೆ ನೀನ್ ಇಷ್ಟ ಆಗ್ಬಿಟ್ಟೆ. ನನ್ನ ಬಿಸ್ನೆಸ್ 20 crore ಟರ್ನ್ಓವರ್ ಇದೆ. ನನ್ನ ಮನೆ, ಈ ಬಂಗ್ಲೋ ಎಲ್ಲ ಇದ್ರೂ ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲಮ್ಮ. ಆದ್ರೆ ನಿನ್ನ ನೋಡಿದ್ಮೇಲೆ ಮಾತ್ರ ನನಗೇನೋ ಒಂಥರ ಸಂತೋಷ ಆಗ್ತಿದೆ. ನಿನಗೆ ನೆನಪಿದ್ಯಾ? ಅವತ್ತೊಂದಿನ ನನಗೆ ಹುಷಾರಿಲ್ದೆ ಮಲ್ಕೊಂಡಿದ್ದೆ. ನಾನು ಒಂದೇ ಒಂದು ಫೋನ್ ಮಾಡಿದ್ರೆ ಎಷ್ಟೋ ಡಾಕ್ಟರ್ಸ್, ಎಷ್ಟೋ ನರ್ಸ್, ಯಾಕೆ ಒಂದು ಹಾಸ್ಪಿಟಲ್ನೇ ಕೊಂಡ್ಕೊಳ್ಳೋಷ್ಟು ಶಕ್ತಿ ಇದೆ.
ಆದ್ರೆ ನೀನ್ ನನ್ನನ್ನ ಕರುಣೆಯಿಂದ ನೋಡ್ಕೊಂಡು ನನಗೆ ಔಷಧಿ ಕೊಟ್ಟು ಊಟ ತಿನ್ಸಿ ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡೆ. ಇದೆಲ್ಲ ನೋಡಿದ್ಮೇಲೆ ನೀನ್ ನನಗೆ ತುಂಬಾ ಇಷ್ಟ ಆಗಿದ್ದಮ್ಮ. ಸರ್, ಅದು ನಾನು ಸಹಾಯ ಅಂತ ಮಾಡಿದೆ ಸರ್. ಈ ತರ ತಪ್ಪಾಗಿ ತಿಳ್ಕೊತೀರಿ ಅಂತ ಅಂದ್ಕೊಂಡಿಲ್ಲ ಸರ್. ಇಲ್ಲಿ ನೋಡು ಭವಾನಿ, ನಾನ್ ನಿನ್ನ ಫೋರ್ಸ್ ಮಾಡ್ತಿಲ್ಲ. ಚೆನ್ನಾಗಿ ಯೋಚನೆ ಮಾಡು, ಎಷ್ಟ್ ದಿನ ಬೇಕಾದ್ರೂ ಟೈಮ್ ತಗೋ. ಆದ್ರೆ ಒಂದು ಒಳ್ಳೆ ನಿರ್ಧಾರ ಮಾಡು, ನನಗಷ್ಟೇ ಸಾಕು. ಸರ್ ಪ್ಲೀಸ್. ಇಲ್ಲಿ ನೋಡಮ್ಮ, ನಿನಗಿಷ್ಟ ಆಯ್ತು ಅಂದ್ರೆ ನೀನ್ ಬಾಯ್ ಬಿಟ್ಟು ಹೇಳೋಂತ ಅವಶ್ಯಕತೆನೂ ಇಲ್ಲ. ನೀನ್ ಇದೇ ತರ ನೇರವಾಗಿ ಬಂದು ನನ್ನ ನೋಡಿ ಸ್ಮೈಲ್ ಮಾಡಿದ್ರೆ ಸಾಕು, ನನಗೆ ಅರ್ಥ ಆಗತ್ತೆ. ಅದೆಲ್ಲ ಸರಿನೇ ಹೋಗೋದಿಲ್ಲ ಸರ್. ನೀನು ಚೆನ್ನಾಗಿ ಟೈಮ್ ತಗೊಂಡು ಯೋಚನೆ ಮಾಡು. ಅದಾದ್ಮೇಲೂ ನಿನ್ ಸರಿ ಹೋಗ್ಲಿಲ್ಲ ಅಂದ್ರೆ ವಯಸ್ಸಿನ ವ್ಯತ್ಯಾಸ ಇದೆ, ಅದು ಇದು ಕಾರಣ ನಿನ್ ತಲೆಯಲ್ಲಿ ಹೊಡೆದ್ರೆ ನೀನ್ ನೇರವಾಗಿ ಹೇಳ್ಬಿಡು. ಆಮೇಲೆ ಯೂಶುವಲಿ ನೀನ್ ಕಂಪನಿ ಬಿಲ್ಸ್ ಇನ್ವಾಯ್ಸ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಟ್ರೆ ಸಾಕು. ಮತ್ತೆ ನಾನು ನಿನ್ಗೆ ತೊಂದರೆ ಕೊಡೋದೇ ಇಲ್ಲಮ್ಮ. ಸರಿ ಸರ್, ನಾನ್ ಹೊರಡ್ತೀನಿ ಸರ್. ನಾನ್ ನಿಮ್ ಮನ್ಸ್ ಕಷ್ಟಪಡಿಸಿದ್ರೆ ನನ್ನ ಕ್ಷಮಿಸ್ಬಿಡಿ ಸರ್. ಎಲ್ಲಿದೆಯೇ? ನಾನ್ ಮನೇಲೇ ಇದ್ದೀನಿ. ಸರಿ, ತಕ್ಷಣ ಪಾರ್ಕಿಗೆ ಬಾ. ನನಗ್ ಮನೇಲಿ ಸ್ವಲ್ಪ ಕೆಲಸ ಇದೆ ಕಣೋ. ಬಾ ಅಂತ ಹೇಳ್ತಾ ಇದೀನಲ್ವಾ. ನಾನು ನಿನ್ನ ಹತ್ರ ಕೇಳಿದ ದುಡ್ಡನ್ನ ರೆಡಿ ಮಾಡಿದ್ಯಾ? ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಮತ್ತೆ ಕೇಳಿದ್ರೆ ಏನರ್ಥ? ಸರಿ ಬಿಡು, ಇವಾಗ ಇಲ್ಲಿ ಬರಕ್ ಆಗುತ್ತಾ ಆಗಲ್ವಾ? ಏನು ಇದು, ಯಾಕೋ ಟಾರ್ಚರ್ ಮಾಡ್ತಾ ಇದ್ಯಾ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ ಇಲ್ಲಿ ಬರ್ಲೇಬೇಕು. ಆಯ್ತು, ಬರ್ತೀನಿ, ಇಡು. ಏಯ್ ಏಯ್, ನೀನ್ ಯಾಕೋ ಹಿಂಗ್ ಮಾಡ್ತಾ ಇದ್ಯಾ? ನಿನ್ನ ಹತ್ರ ಜಗಳನೂ ಮಾಡಿ ನೋಡಾಯ್ತು, ಪ್ರೀತಿಯಿಂದ ನಿಧಾನಕ್ಕೂ ಹೇಳಿ ನೋಡಾಯ್ತು, ನಿನಗ್ ಯಾಕೋ ಅರ್ಥನೇ ಆಗ್ತಾ ಇಲ್ಲ. ಏನ್ ಅರ್ಥ ಆಗ್ಬೇಕು? ನಾನ್ ಸರಿಯಾಗೇ ಇದ್ದೀನಿ. ನಿನ್ನ ಹತ್ರ ದುಡ್ಡು ಕೇಳಿದ್ನೆ, ನೀನ್ ಇಲ್ಲಂದೆ. ಆಮೇಲೆ ನಿನಗೆ ಫೋರ್ಸ್ ಮಾಡಿದ್ನ ಇಲ್ವಲ್ಲ? ಒಂದ್ ಹೆಣ್ಣಾಗಿ ನನಗ್ ಏನೆಲ್ಲ ಇಷ್ಟ ಆಗುತ್ತೋ ಹೊರಗಡೆ ಹೋಗಿ ಏನಾದ್ರೂ ತೆಗ್ಸಿ ಕೊಡ್ಬೇಕು, ನಿನ್ ಜೊತೆ ಬೈಕಲ್ಲಿ ತಿರ್ಗಾಡ್ಬೇಕು, ಅದು ಇದು ಅಂತ ಎಷ್ಟು ಆಸೆ ಇದೆ ಗೊತ್ತೇನೋ. ಆದ್ರೆ ನೀನು ಯಾವಾಗ ನೋಡಿದ್ರು ದುಡ್ಡಿಲ್ಲ, ಬೈಕಲ್ಲಿ ಪೆಟ್ರೋಲ್ ಇಲ್ಲ, ಅದು ಇದು ಅಂತ ಹೇಳ್ತಾನೆ ಇರ್ತೀಯ. ಸರಿ, ಅದೆಲ್ಲ ಬಿಡು. ಒಂದು ಕೆಲ್ಸದಲ್ಲಿ ಸೇರಿದ್ರೆ 1 ವಾರ ಕೂಡ ಸರಿಯಾಗಿ ಕೆಲ್ಸ ಮಾಡ್ದೆ ನನ್ನ ಹತ್ರನೇ 500 ಕೊಡು, 1000 ಕೊಡು ಅಂತ ನನಗೆ ಹಿಂಸೆ ಕೊಡ್ತಾ ಇದ್ಯಾ. ಇವಾಗ ನಾನ್ ಏನ್ ಮಾಡ್ಬೇಕು ಹೇಳು? ಓ, ನಾನು ಈಗೆಲ್ಲ ಮಾಡ್ತೀನಿ, ಈಗೆಲ್ಲ ಇದ್ದೀನಿ, ಅದಕ್ಕೆ ನಾನು ಇಷ್ಟ ಆಗ್ತಾ ಇಲ್ಲ. ಇವಾಗೇನ್ ನನ್ನ ಬೇಡ ಅನ್ಕೊಂಡ್ಬಿಟ್ಯಾ? ಏಯ್, ನಾನ್ ಹಂಗ್ ಹೇಳ್ತಾ ಇಲ್ವೋ. ನಿನ್ನ ಇಷ್ಟ ಇಲ್ದಿದ್ರೆ ಯಾವಾಗ್ಲೂ ನಿನ್ನ ಬಿಟ್ಟಾಕ್ತಿದ್ದೆ. ಇಲ್ ನೋಡು, ನಾನು ಕೆಲ್ಸ ಮಾಡೋ ಜಾಗದಲ್ಲಿ ಮತ್ತೆ ನನ್ ಸ್ವಂತದವ್ರು ಎಲ್ರೂ ಕೂಡ ನನಗೆ ಎಷ್ಟೊಂದು ಪ್ರಪೋಸಲ್ ತಗೊಂಡ್ಬರ್ತಾ ಇದಾರಂತ ಗೊತ್ತಾ? ಯಾಕೆ ಈವಾಗ್ಲೂ ಕೂಡ ಒಂದು ವರ್ಕ್ ಅಸಿಸ್ಟ್ ಮಾಡ್ಲಿಕ್ಕೆ ಹೋದೆ, ಅವ್ರು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಾ? ಆಸ್ತಿ ಪಾಸ್ತಿ ಕಾರು ಕಂಪನಿ ಅಂತ ಅವ್ರು ಎಷ್ಟೊಂದು ದೊಡ್ಡ ಹಣವಂತರು ಅಂತ ನಿನಗೆ ಗೊತ್ತೇನೋ?